ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಹೊಸ ವರ್ಷದಲ್ಲಿ ಧನುರಾಶಿಯವರ ಕುಟುಂಬ, ದಾಂಪತ್ಯ, ಪ್ರೇಮ, ವಿವಾಹ ಯೋಗ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. 2025ನೇ ವರ್ಷ ಕಳೆದು 2026 ಸನ್ನಿಹಿತವಾಗುತ್ತಿದೆ. ಈ ಹೊಸ ವರ್ಷ ಆಗಮನಕ್ಕೂ ಮುನ್ನ ಪ್ರತಿಯೊಬ್ಬರು ಹೊಸ ಕನಸು ಕಾಣುತ್ತಾರೆ. ಕೆಲವರು ಮುಂಬರುವ ವರ್ಷ ಮದುವೆಯಾಗುವ ಬಗ್ಗೆ ಕನಸು ಕಂಡರೆ, ಇನ್ನೂ ಕೆಲವರು ತಮ್ಮ ಕುಟುಂಬಕ್ಕಾಗಿ ಪುಟ್ಟದೊಂದು ಮನೆ ಖರೀದಿ ಮಾಡುವ ಅಥವಾ ಮನೆ ಕಟ್ಟುವ ಜೊತೆಗೆ ವಾಹನ, ಚಿನ್ನಾಭರಣ ಖರೀದಿ ಮಾಡುವ ಆಸೆಯನ್ನು ಹೊಂದಿರುತ್ತಾರೆ. ಹೀಗೆ ನಾನಾ ಕನಸನ್ನು ಹೊತ್ತು ತರುವ ಈ ವರ್ಷ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ವಿಶೇಷವಾಗಿದೆ. ಹಾಗಾದರೆ ಈ ವರ್ಷ ಧನುರಾಶಿಯವರ ಕುಟುಂಬ, ದಾಂಪತ್ಯ, ಪ್ರೇಮ, ವಿವಾಹವಾಗುವ ಯೋಗ ಹೇಗಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಧನು ರಾಶಿಯವರಿಗೆ 2026ನೇ ವರ್ಷ ಪ್ರೇಮ ಜೀವನದ ವಿಷಯದಲ್ಲಿ ಸಂತೋಷವನ್ನು ತರಲಿದೆ. ವರ್ಷದ ಆರಂಭದಲ್ಲಿ ನೀವು ಕೆಲವು ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಎದುರಿಸಬಹುದಾದರೂ ವಿಷಯಗಳು ಕ್ರಮೇಣ ಸುಧಾರಿಸುತ್ತವೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಪ್ರೀತಿ ಬೆಳೆಯುವುದು. ವೈವಾಹಿಕ ಜೀವನ ಸಂತೋಷವಾಗುತ್ತದೆ. ಪ್ರೀತಿಯಲ್ಲಿರುವವರು ಸಮತೋಲನ ಕಾಯ್ದುಕೊಳ್ಳಬೇಕು. ಇದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. 2026ರ ಆರಂಭದಲ್ಲಿ ಧನುರಾಶಿಯವರು ತಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು. ಮನಸ್ತಾಪಗಳಿಗೆ ಕಾರಣವಾಗುವ ವಿಷಯಗಳ ಬಗ್ಗೆ ಚರ್ಚಿಸುವುದು, ಮಾತನಾಡುವುದನ್ನು ತಪ್ಪಿಸುವುದು ಉತ್ತಮ. ಇದು ನಿಮ್ಮ ಸಂಬಂಧದಲ್ಲಿ ಅಂತರ ಮತ್ತು ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ನಿಮ್ಮ ನಡುವೆ ಯಾವುದೇ ಘರ್ಷಣೆಗಳು ಅಥವಾ ತಪ್ಪು ಗ್ರಹಿಕೆ ಇದ್ದರೆ ಅವುಗಳನ್ನು ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳುವುದು ಮುಖ್ಯ. ಇದು ನಿಮ್ಮ ವೈವಾಹಿಕ ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ. ಜೊತೆಗೆ ದಂಪತಿಗಳ ನಡುವೆ ತಾಳ್ಮೆ, ಪರಸ್ಪರ ಅರ್ಥೈಸಿಕೊಳ್ಳುವ ಶಕ್ತಿ ಇರಲಿ. ಪ್ರೇಮಿಗಳು ಈ ಸಮಯದಲ್ಲಿ ತಾಳ್ಮೆಯಿಂದ ಇರಬೇಕು. ತಮ್ಮ ಪ್ರೀತಿಯ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪಿಸಲು ಇದು ಉತ್ತಮ ಸಮಯವಲ್ಲ. 2026ರ ಮಧ್ಯಮಾರ್ಧದಲ್ಲಿ ಧನು ರಾಶಿಯವರ ಸಂಬಂಧಗಳು ಸುಧಾರಿಸುತ್ತವೆ. ಜೂನ್ ತಿಂಗಳು ಧನು ರಾಶಿಗೆ ಉತ್ತಮವಾಗಿದೆ. ಗುರುವಿನ ಸಂಚಾರದ ನಂತರ ಪರಿಸ್ಥಿತಿಗಳು ಸುಧಾರಿಸಲಿವೆ. ನಿಮ್ಮ ನಡುವಿನ ಅಂತರ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಸಂಬಂಧದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವ ಮೂಲಕ ನೀವಿಬ್ಬರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಿರಿ. ಈ ಅವಧಿಯಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಮೇಲುಗೈ ಸಾಧಿಸಲಿದೆ. ನೀವಿಬ್ಬರು ನಿಮ್ಮ ಸಂಬಂಧವನ್ನು ಬಲಪಡಿಸಲು ಶ್ರಮಿಸುತ್ತೀರಿ. ಇದರಿಂದ ನಿಕಟತೆ ಬೆಳೆಯುತ್ತದೆ. ವರ್ಷದ ಆರಂಭದಲ್ಲಿ ನೀವು ಪರಸ್ಪರರ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಣಗಾಡುತ್ತಿದ್ದರೆ, ವರ್ಷದ ಮಧ್ಯಭಾಗದಲ್ಲಿ ಈ ಸಮಸ್ಯೆಗಳು ಪರಿಹರಿಸಲು ಪ್ರಾರಂಭವಾಗುತ್ತವೆ. ನಿಮ್ಮ ವೈವಾಹಿಕ ಜೀವನಕ್ಕೆ ಹೊಸತನ ಬರುತ್ತದೆ. ಅಲ್ಲದೆ ಧನು ರಾಶಿಯವರು 2026ರಲ್ಲಿ ಒಟ್ಟಿಗೆ ಸಣ್ಣ ಪ್ರವಾಸಗಳಿಗೆ ಹೋಗಬಹುದು ಮತ್ತು ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು. ಪ್ರೇಮ ಜೀವನ ವರ್ಷದ ದ್ವಿತೀಯಾರ್ಧದಲ್ಲಿ ಸಂತೋಷವಾಗಿರುತ್ತದೆ. ಈ ವರ್ಷ ನಿಮ್ಮ ಸಂಗಾತಿಯೊಂದಿಗೆ ಇರುವುದು ನಿಮಗೆ ಅದೃಷ್ಟ ತರುವುದು. ನಿಮ್ಮ ಸಂಬಂಧದ ಪ್ರಣಯ, ಸಾಮರಸ್ಯ, ಸಂತೋಷ ಮತ್ತು ಶಾಂತಿಯಿಂದ
ಕೂಡಿರಲಿದೆ. ಜೊತೆಗೆ ವರ್ಷದ ಮಧ್ಯಭಾಗವು ಮದುವೆಯನ್ನು ಪರಿಗಣಿಸುವವರಿಗೆ ಕಡಿಮೆ ಅನುಕೂಲಕರವಾಗಿರುತ್ತದೆ. ಆದರೆ ಈ ವರ್ಷ ನೀವು ಮದುವೆ ಮಾತುಕತೆಯನ್ನು ಮಾಡಿಕೊಳ್ಳಬಹುದು. ಯಾವುದೇ ಹೊಸ ಜೀವನಕ್ಕೆ ಪ್ರವೇಶಿಸುವ ಮೊದಲು ಸ್ವಲ್ಪ ಸಮಯ ಕಾಯುವುದು ಉತ್ತಮ. ನವ ವಿವಾಹಿತರಿಗೆ ಅಥವಾ ಮಕ್ಕಳಾಗುವ ನಿರೀಕ್ಷೆಯಲ್ಲಿರುವವರಿಗೆ ಈ ವರ್ಷ ಶುಭ ಸುದ್ದಿ ಕಾದಿದೆ. 2026ರ ವರ್ಷದ ಅಂತ್ಯ ಧನು ರಾಶಿಗೆ ವೈವಾಹಿಕ ಜೀವನದ ವಿಷಯದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ. ನೀವಿಬ್ಬರು ಪರಸ್ಪರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಿರಿ. ನಿಮ್ಮ ಪ್ರೀತಿ ದ್ವಿಗುಣಗೊಳ್ಳಬಹುದು. ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ನೆಮ್ಮದಿಯನ್ನು ತರುತ್ತದೆ. ಇದಲ್ಲದೆ ಮನೆಯಲ್ಲಿನ ವಾತಾವರಣ ಆಹ್ಲಾದಕರವಾಗಿರಲಿದ್ದು, ಸಣ್ಣ ವಿವಾದಗಳು ಸುಲಭವಾಗಿ ನಿವಾರಣೆಯಾಗುತ್ತವೆ. 2026ರ ಜನವರಿ ಮತ್ತು ಜೂನ್ ತಿಂಗಳುಗಳು ನಿಮ್ಮ ವೈವಾಹಿಕ ಜೀವನಕ್ಕೆ ಅತ್ಯಂತ ಸಂತೋಷದಾಯಕವಾಗಿರುತ್ತದೆ. ಇನ್ನು 2026ರಲ್ಲಿ ಮದುವೆಯಾಗಲು ಯೋಚಿಸುವ ಧನು ರಾಶಿ ಸೇರಿದ ಜನರಿಗೆ ಕಡಿಮೆ ಅನುಕೂಲಕರವಾಗಿರುತ್ತದೆ. ಆದ್ದರಿಂದ ನೀವು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಭವಿಷ್ಯಕ್ಕಾಗಿ ಯೋಜನೆಗಳನ್ನು ರೂಪಿಸಬಹುದು ಮತ್ತು ನಿಮ್ಮ ಕುಟುಂಬಗಳ ನಡುವೆ ಇದರ ಬಗ್ಗೆ ಚರ್ಚೆಗಳಾಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಧನು ರಾಶಿಯವರ ವೈಯಕ್ತಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.